ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಬಜರಂಗಿಗಿರಿ ವ್ಲಾಗ್ಸ್. ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಸುಮಾರು ಜನ ಕೇಳಿದ್ರಿ, ನಾನೊಂದು ಮೊನ್ನೆ ಹಾಕಿದ್ದಂಥ ವಿಡಿಯೋದಲ್ಲಿ ಸುಮಾರು ಜನ ಏನು ಕೇಳಿದ್ರಿ, ನಮ್ಮ ಬಸ್ದಾಗ್ಲಿ ಟಿ ಟಿದಾಗ್ಲಿ ಸುಮಾರು ಇನ್ಫಾರ್ಮೇಶನ್ ಕೇಳಿದ್ರಿ. ನಾವು ಮಾಡಬೇಕು, ಹೊಸ್ದಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಹೆಂಗೆ ಏನು ಎತ್ತ ಅಂತಂದ್ಬಿಟ್ಟು ಒಂದು ಐಡಿಯಾ, ನಮಗೂ ಒಂದು ಇನ್ಫಾರ್ಮೇಶನ್ ಕೊಡಿ ಅಂತಂದ್ಬಿಟ್ಟು ಸುಮಾರು ಜನ ನಾನು ಲಾಗಲ್ಲಿ ನೋಡಿದೆ. ಕಮೆಂಟಲ್ಲಿ ಜಾಸ್ತಿ ಬಂದಿದೆ ಏನಪ್ಪ ಅಂತಂದರೆ ಟಿ ಟಿ ಬಗ್ಗೆ ಇನ್ಫಾರ್ಮೇಷನ್ನು. ಇದು ಜಾಸ್ತಿ ಲೆಂತಾಗಿ ಮಾಡೋಕ್ಕೆ ಹೋಗಲ್ಲ, ಇದು ನಮ್ದೇನು ಡೈಲಿ ವ್ಲಾಗ್ ಅಲ್ಲ, ಇದೊಂದು ಇನ್ಫಾರ್ಮೇಷನ್ ವಿಡಿಯೋ. ಅದನ್ನು ಚಿಕ್ಕದಾಗಿ ಮುಗಿಸ್ಬಿಡ್ತೀನಿ. ಎಷ್ಟು ಬರುತ್ತೆ ಒಂದು ಟಿ ಟಿ ಮಾಡಬೇಕು ಅಂತಂದರೆ, ಹಳೇದಾದರೆ ಎಷ್ಟು, ಹೊಸದಾದರೆ ಎಷ್ಟು, ಯಾವ ಥರ ಏನು ಎತ್ತ ಅಂತ ಅಂದ್ಬಿಟ್ಟು ಸಣ್ಣದಾಗೆ ಒಂದು ಇನ್ಫಾರ್ಮೇಷನ್ ವಿಡಿಯೋ ಮಾಡಿಬಿಡ್ತೀನಿ. ಯಾವ ಥರ ಅಂತಂದರೆ, ಇವಾಗ ನಾವು ಒಂದು ಹೊಸದು ಟೆಂಪೋ ಟ್ರಾವೆಲರ್ ತಗೊಂತೀವಿ ಅಂತಂದರೆ ಹೊಸ ಗಡಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಹೊಸದು ತಗೊಂತೀರಾ ಹಳೇದು ತಗೊಂತೀರಾ ನಿಮಗೆ ಬಿಟ್ಟಿದ್ದು. ಇನ್ ಕೇಸ್ ಓದ್ತಾ ಇದ್ದೀನಿ ಅಂತಂದರೆ ಚೆನ್ನಾಗಿ ಓದ್ಕೊಂಡು ಬೇರೆ ಕೆಲಸಕ್ಕೆ ಹೋಗಿ ಅಂತ ನಾನು ಒಂದು ಹೇಳ್ಬೋದು. ಡ್ರೈವಿಂಗ್ಗೆ ಬನ್ನಿ ಅಂತ ಹೇಳಕ್ ಹೋಗಲ್ಲ, ಯಾಕೆಂದರೆ ಡ್ರೈವಿಂಗು ಯಾವಾಗಿದ್ರು ರಿಸ್ಕೇ ಇದು. ಬಟ್ ಇವಾಗ ಇರೋರು ಅವ್ರಿಗೆ ಯಾಕೆಂದ್ರೆ ಬಿಡಲ್ಲ. ಒಂದ್ಸತಿ ನಾವು ಡ್ರೈವಿಂಗ್ ಬಂದ್ಬಿಟ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಸ್ನೇಹಿತರೆ. ಅದು ಡ್ರೈವಿಂಗ್ ಫೀಲ್ಡ್ ಅಂದರೆ ಒಂಥರ ನಮಗೊಂಥರ ಅಚ್ಚುಮೆಚ್ಚಿಗೆ. ನಾವು ಒಂದು ಇದರಿಂದ ಬಂದಿದ್ದೀವಿ, ತುಂಬ ಇಷ್ಟಪಟ್ಟು ಬಂದಿದ್ದೀವಿ. ಎಲ್ಲರೂ ಅಷ್ಟೇ ಡ್ರೈವಿಂಗ್ ಫೀಲ್ಡ್ಗೆ ಸಿಕ್ಕಾಪಟ್ಟು ಇಷ್ಟಪಟ್ಟೇ ಬರೋದು. ಯಾವ ಕೆಲಸಕ್ಕೆ ಇಷ್ಟಪಟ್ಟು ಹೋಗಿ ಆಸೆಪಟ್ಟು ಖುಷಿಯಿಂದ ಹೋಗ್ತಾರೆ ಇಲ್ವೋ ಗೊತ್ತಿಲ್ಲ. ಡ್ರೈವಿಂಗ್ ಫೀಲ್ಡ್ ಅಂದರೆ ಮಾತ್ರ ಸಖತ್ ಖುಷಿಯಿಂದ ಬರ್ತಾರೆ. ಒಳ್ಳೆ ಎನರ್ಜಿ, ಎನರ್ಜೆಟಿಕ್ ಸೂಪರ್ ಆಗಿ ಬರ್ತಾರೆ. ಈ ಬೆಳ್ಳಿ ಎತ್ತಲೆ ಇವನು ನಮ್ಮ ತಗಡು ಕ್ಯಾಮ್ರಾಮನ್ ಸರಿ ಇಲ್ಲ ಫ್ರೆಂಡ್ಸ್. ಒಂಚೂರು ನಿಮ್ಮ ಕ್ಯಾಮ್ರಾದಲ್ಲಿ ನಾನು ಬೆಳ್ಳಿ ಕಾಣಿಸಿಲ್ಲ. ಅವ್ನು ಬೆಳ್ಳೆ ಕತ್ತರಿಸ್ತೀನಿ ಫ್ರೆಂಡ್ಸ್, ಹಂಗೆ ಹೇಳಿದ್ರೆ ನೀನು ನಿಧಾನ ಆಪ್ ಮಾಡು ಮರೆಯ. ಫ್ರೆಂಡ್ಸ್ ಇವ್ನು ನಾವು ಏನಾನ ಒಂದು ಇನ್ಫಾರ್ಮೇಶನ್ ವಿಡಿಯೋ ಮಾಡ್ಬೇಕಾದ್ರೆ ಹೆಂಗೆ ಇದು ಮಾಡ್ತಾನೆ ಒಂದು ತಗಡು ನನ್ನ ಮಗ. ಓಕೆ, ಅದನ್ನೆಲ್ಲ ಬಿಡಿ. ಡ್ರೈವಿಂಗ್ ಫೀಲ್ಡ್ ಬರಬೇಕು ಅಂತಂದರೆ ಏನೋ ಒಂಥರ ಉತ್ಸಾಹ, ಅದೇ ಥರನೇ ಬರೋದು. ಏಕೆಂದರೆ ಎಲ್ಲರಿಗೂ ಇಷ್ಟಪಟ್ಟು ಬರ್ತಾರೆ. ಲೇ ಆಫ್ ಮಾಡೋ, ನಾನೇನ್ ಮಾಡ್ಲಿ, ಅದು ಅವ್ನು ಬೈಸ್ಕೊಳಿದ್ರೆ ಅವ್ನಿಗೆ ಅನ್ನ ಸೇರಲ್ಲ. ಇರ್ಲಿ ಬಿಡಿ ಅದು. ಒಂದು ಟಿ ಟಿ ಡ್ರೈವಿಂಗ್ ಫೀಲ್ಡ್ ಬರಬೇಕು ಅಂತಂದರೆ ಈ ಥರ ಒಂದು ಉತ್ಸಾಹದಿಂದ ಬರ್ತಾರೆ. ಇವಾಗ ಟಿ ಟಿ ಕಾರ್ ಕಲಿಬೇಕು ಅಂತ ಬರ್ತಾರೆ. ಕಾರ್ ಕಲ್ತಾದ್ಮೇಲೆ ದೊಡ್ಡ ಗಾಡಿ ಓಡಿಸ್ಬೇಕು ಅನ್ನೋ ಆಸೆ ಇರುತ್ತೆ. ದೊಡ್ಡ ಗಾಡಿ ಆದಮೇಲೆ ಮತ್ತೆ ಟಿ ಟಿ ಓಡಿಸ್ಬೇಕು, ಟಿ ಟಿ ಆದಮೇಲೆ ಬಸ್ ಓಡಿಸ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ನಾವಂತೂ ಅದೇ ಥರನೇ ಬಂದಿರೋದು, ಸಣ್ಣದರಿಂದ ದೊಡ್ಡದಿಂದ ಈ ಥರ ಪ್ರತಿಯೊಂದು ಹಂತದಿಂದ ಬಂದಿದ್ದೀನಿ. ಇದ್ರ ಬಗ್ಗೆ ಏನಾರ ಒಂದು ವಿಡಿಯೋ ಬೇಕು ಅಂತಂದರೆ ಒಂದು ಕಮೆಂಟ್ ಹಾಕಿ, ನಾನು ಯಾವ ಥರ ಇದ್ದೆ, ಯಾವ ಥರ ಬಂದೆ ಅನ್ನೋದನ್ನು ನನ್ನ ಯೂಟ್ಯೂಬ್ ಚಾನಲ್ ನಂದು ಆಲ್ರೆಡಿ ಒಂದು ಪೋಸ್ಟ್ ಮಾಡಿದ್ದಾರೆ. ನಾನು ಯಾವ ಥರ ಬಂದೆ ಏನು ಅನ್ನೋದನ್ನು, ಅದನ್ನ ಬಿಟ್ಟು ನನ್ನ ಕಡೆಯಿಂದ ನಾನೇ ಏನಾರ ಹೇಳ್ಬೇಕು ಅನ್ನೋ ಥರ ಇದ್ದರೆ ಅದನ್ನೊಂದು ವಿಡಿಯೋ ಮಾಡಾಕ್ತೀನಿ. ಇವಾಗ ಸದ್ಯಕ್ಕೆ ಟಾಪಿಕ್ ಬರೋಣ ಸ್ನೇಹಿತರೆ. ಒಂದು ಟಿ ಟಿ ಗಾಡಿ ತೊಗೊಬೇಕು ಅಂದರೆ ಹೊಸ ಗಾಡಿಯಿಂದಲೇ ಬರ್ತೀನಿ. ಒಂದು ಟೆಂಪೋ ಟ್ರಾವೆಲರ್ ತಗೊಂಡ್ರೆ ನಮಗೆ ಯಾವುದೇ ಥರ ಫಿಟ್ಟಿಂಗ್ ಸಿಕ್ಕಲ್ಲ. ಅದು ಗಾಡಿ ರೇಟ್ ಬಂದು 13 ಸೀಟರು ಅಮ್ಮಮ್ಮ ಅಂದರೆ ಒಂದು 17ರಿಂದ 20 ಲಕ್ಷ ಇಟ್ಕೊಳ್ಳಿ. ಎ ಸಿ ನಾನ್ ಎ ಸಿ ಎರಡು ಡಿಫ್ರೆನ್ಸಲ್ಲಿರುತ್ತೆ. 1 ಲಕ್ಷ 2 ಲಕ್ಷ ಡಿಫ್ರೆನ್ಸ್ ಇರುತ್ತೆ. ನಾನ್ ಎ ಸಿ ತಗೊಳಕ್ಕೆ ಹೋಗ್ಬಿಡಿ. ತಗೊಂಡ್ರೆ ಸುಮ್ಮನೆ ಎಕ್ಸ್ಟ್ರಾ ಖರ್ಚು ಮಾಡಬೇಕು, ಅದು ಇದು ಅಂತ ಇರುತ್ತೆ. ಯಾರೋ ಲಕ್ಸುರಿ ಮಾಡೋರಿದ್ರೆ ನಾನ್ ಎ ಸಿ ತಗೊಂಡು ಲಕ್ಸುರಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ನೀವು ತಗೊಳೋದಾದರೆ ಎ ಸಿ ಗಾಡಿನೇ ತಗೊಳ್ಳಿ. ಎ ಸಿ ಗಾಡಿ ತಗೊಂಡ್ರೆ ಒಂದು ಅಮ್ಮಮ್ಮ ಅಂದರೆ ಒಂದು 2ರಿಂದ 2.5 ಲಕ್ಷವರೆಗೂ ಫಿಟ್ಟಿಂಗ್ ಚಾರ್ಜ್ ಬರುತ್ತೆ. ಇಷ್ಟೆಲ್ಲ ಫಿಟ್ಟಿಂಗ್ ಚಾರ್ಜ್ ಬಂದು ಅಷ್ಟು ಖರ್ಚು ಬರುತ್ತೆ, 2-2.5 ಲಕ್ಷ. ಅದಾದಮೇಲೆ ನಾವೇನ ಮತ್ತೆ ಆನ್ ರೋಡ್ ಪ್ರೈಸ್ ಅದೆಲ್ಲ ಮುಗಿಸ್ಕೊಂಡು ಆಚೆ ಕಡೆ ಬಂದು ನಾವೇನು ನಮ್ಗೆ ಯಾವ ಥರ ಟೇಸ್ಟ್ ಪ್ರಕಾರ ಮಾಡಿಸ್ತೀವೋ ಅದ್ರ ಮೇಲೆ ಡಿಪೆಂಡು. ಒಂದು 2 ಲಕ್ಷನೂ ಆಗ್ಬೋದು, 2.5 ಲಕ್ಷ ಆಗ್ಬೋದು, 3 ಲಕ್ಷನೂ ಆಗ್ಬೋದು. ನಾವು ಹೆಂಗೆ ಸೋಕಿ ಮಾಡ್ತೀವಿ ಅನ್ಸುತ್ತೋ ಅದ್ರ ಮೇಲೆ ಡಿಪೆಂಡು. ಇಲ್ಲ ನಮ್ಗೆ ಸಿಂಪಲಾಗಿ ಮಾಡಿಸ್ಕೊಂಡು ನಾವು ಸಂಪಾದನೆ ಮಾಡೋಕ್ಕೆ ತಗೊಂತೀವಿ ಅಂತಂದರೆ ಅಮ್ಮಮ್ಮ ಅಂದರೆ ಒಂದು 2 ಲಕ್ಷದ ಒಳಗಡೆನೇ ಖರ್ಚು ಬರುತ್ತೆ. ಅದಾದರೆ ಅಷ್ಟು ಹೊಸ ಗಾಡಿದಾದ್ಮೇಲೆ. ಆಮೇಲೆ ಹಳೆ ಗಾಡಿದು ಟ್ಯಾಕ್ಸ್ದು ಇನ್ಸೂರೆನ್ಸ್ದೆಲ್ಲ ಒಂದು ಹಂಗೆ ಹೇಳ್ತೀನಿ. ಹಳೆ ಗಾಡಿದು ಬಂದರೆ ಒಂದು 15-16 ಮಾಡಲು ತಗೊತೀವಿ ಅಂತಂದರೆ ನಿಮ್ಗೆ ನಮ್ಮಮ್ಮ ಒಂದು 8ರಿಂದ 10 ಲಕ್ಷ 11 ಲಕ್ಷ ಗಾಡಿ ಮೇಲೆ ಡಿಪೆಂಡು. 11 ಲಕ್ಷವರೆಗೂ ಇದೆ, 15, 16, 17, 18 ಇಲ್ಲಿವರೆಗೂ ಒಂದು 12 ಲಕ್ಷದ ಒಳಗಡೆ ಗಂಟೆಯಿಂದ 8ರಿಂದ 12 ಲಕ್ಷ ಒಳಗಡೆವರೆಗೂ ಬರುತ್ತೆ. ಅಷ್ಟು ಖರ್ಚು ಬರುತ್ತೆ ಅದು. ಅಂದರೆ ಬಜೆಟು. ನೀವೊಂದು 2 ಲಕ್ಷ ಹಾಕ್ಬಿಟ್ಟು ನಿಮ್ಮ ಸಿವಿಲ್ ಚೆನ್ನಾಗಿದ್ರೆ ಲೋನ್ ಹಾಕ್ಸ್ಕೊಬೋದು, ಇಲ್ಲ 3 ಲಕ್ಷ ಹಾಕ್ಬಿಟ್ಟು ಹಾಕೋಬೋದು. ಲೋನ್ ಜಾಸ್ತಿ ಆದಷ್ಟು ಬ್ಯಾಂಕಲ್ಲಿ ಮಾಡಿಸ್ಕೊಳ್ಳೋಕೆ ಟ್ರೈ ಮಾಡಿ. ನಾವೆಲ್ಲ ಫೈನಾನ್ಸಲ್ಲೇ ಮಾಡಿಸಿರೋದು, ಯಾಕೆಂದರೆ ನಮಗೇನು ಐ ಟಿ ಎಲ್ಲ ಮಾಡಿಸಿರ್ಲಿಲ್ವಲ್ಲ ಅವಾಗ, ಹಂಗಾಗಿ ಫೈನಾನ್ಸಲ್ಲೇ ಮಾಡಿಸಿರೋದು. ನೀವು ಯಾರು ಮಾಡಿಸ್ತೀನಿ ಅಂತಂದರೆ ಹಳೆ ಗಾಡಿಗೆ ಬ್ಯಾಂಕಲ್ಲಿ ಕೊಡಲ್ಲ. ಓಕೆನಾ ಸ್ನೇಹಿತರೆ, ಸ್ವಲ್ಪ ಏನೋ ಕಾರಣಾಂತರ ಕಟ್ಟಾಯಿತು. ಅದಾದಮೇಲೆ ವೆಹಿಕಲ್ದು ಲೋನ್ದಾಯಿತು. ಲೋನ್ದಾದ್ಮೇಲೆ ರೇಟಿಂದಲೇ ಹೇಳಿದ್ದೀನಿ ಇಷ್ಟಿಷ್ಟು ಈ ಥರ, ಇದು ಬಜೆಟ್ ಮೇಲೆ ಅಂತಂದ್ಬಿಟ್ಟು. ಆಮೇಲೆ ಬೇರೆ ಇನ್ನೊಂದು ಬಂತು ಅಂತಂದರೆ ನಮ್ಮದು ಟ್ಯಾಕ್ಸ್ ಇರುತ್ತೆ. ಎಲ್ಲೋ ಬೋರ್ಡಲ್ಲಿ ಟೆಂಪೋ ಟ್ರಾವೆಲರ್ಗೆ ಬಂದು ನಾನು ಇದು ಯಾವಾಗ ಇನ್ಫಾರ್ಮೇಷನು ಬರೀ ಟಿ ಟಿದು ಅಷ್ಟೇ ಕೊಡ್ತಾರದು. ಇದು ಟ್ಯಾಕ್ಸ್ ಬಂದು 3 ತಿಂಗಳಿಗೆ 5,200 ರೂಪಾಯಿ, ಹತ್ತತ್ರ 100-200 ಆ ಕಡೆ ಈ ಕಡೆ 5,200 ರೂಪಾಯಿ ಅಂತ ಟ್ಯಾಕ್ಸ್ ಬರುತ್ತೆ. 3 ತಿಂಗಳಿಗೆ ಇದು ಬರೋದು.
ಓಕೆನಾ. 3 ತಿಂಗಳು ಟ್ಯಾಕ್ಸು ಕಂಪಲ್ಸರಿ ಕಟ್ಟಲೇಬೇಕು. ನೀವು ಇವತ್ತಿಂದ ಸ್ಟಾರ್ಟ್ ಆದ್ರೂ ಮುಂದೆ ಒಂದು ತಿಂಗಳು ಬಿಟ್ರು ಮುಂದೊಂದು ತಿಂಗಳು ಸೇಮ್ ಹಿಂದೊಂದು ತಿಂಗಳು ಸೇರಿಸೇ ಕಟ್ಟಬೇಕು, ಇಲ್ಲಾಂದ್ರೆ ಪೆನಾಲ್ಟಿ ಸಮೇತ ಬರುತ್ತೆ. 5,200 ರೂಪಾಯಿ ಟ್ಯಾಕ್ಸ್ ಬರುತ್ತೆ. ಆಮೇಲೆ ಮಾಡಲ ಮೇಲೆ ಡಿಪೆಂಡ್, ಒಂದು 25,000ದಿಂದ 30-50,000ವರೆಗೂ ಇನ್ಸೂರೆನ್ಸ್ ಬರುತ್ತೆ ವರ್ಷಕ್ಕೆ ಅಷ್ಟು ಟ್ಯಾಕ್ಸ್ ಬರುತ್ತೆ. ಅದಾದಮೇಲೆ FC ಹೊಸ ಗಾಡಿಗೆ ಬಂದು 2 ವರ್ಷ ಕೊಡ್ತಾರೆ. ಅದಾದಮೇಲೆ ಮಾಡಲ ಮೇಲೆ ಡಿಪೆಂಡು 2 ವರ್ಷನೂ ಕೊಡ್ತಾರೆ, ಪ್ಲಸ್ 1 ವರ್ಷನೂ ಕೊಡ್ತಾರೆ. ಅದು ಬಂದು ಖರ್ಚು ನಿಮಗೆ ಒಂದು ಹತ್ತಿರ 3,000 ಗಂಟೆ ಬರುತ್ತೆ FC ವರ್ಷಕ್ಕೊಂದು ಟ್ಯಾಕ್ಸ್, ವರ್ಷಕ್ಕೊಂದು ಸತಿ FC ಮಾಡಿಸೋದ್ರಿಂದ. ಅದಾದಮೇಲೆ ಪರ್ಮಿಟು 5 ವರ್ಷ ಕೊಟ್ಟಿರ್ತಾರೆ ಹೊಸ ಗಾಡಿಗೆ, ಮತ್ತು ರಿನ್ಯೂವಲ್ಲು 5 ವರ್ಷ ಆದಮೇಲೆ ನಾವು ಮತ್ತೆ ರಿನ್ಯೂವಲ್ ಮಾಡ್ಕೊಬೇಕಾಗುತ್ತೆ ಪರ್ಮಿಟು, ಅದೆಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ. ಆಮೇಲೆ 10,000ಕ್ಕೆ ಸತಿ ಆಯಿಲ್ ಚೇಂಜ್ ಮಾಡಿಸ್ಕೊಬೇಕಾಗತ್ತೆ. TT ಗಾಡಿ ಯಾವುದೇ ಒಂದು ಗಾಡಿ ಆದ್ರೂ ಟೆಂಪೋ ಟ್ರಾಲರಲ್ಲಿ 10,000 ಕಿಲೋಮೀಟ್ರ್ ಓಡಿಸಿ ಒಂದ್ಸತಿ ಆಯಿಲ್ ಚೇಂಜು. ಡಿಪೆಂಡ್ ಒಂದು 8ರಿಂದ 10,000, 6ರಿಂದ 8,000, 8ರಿಂದ 10,000 ಬರುತ್ತೆ. ಹತ್ತತ್ರ 10,000 ಕಿಲೋಮೀಟ್ರಿಗೆ ಮೇಂಟೆನೆನ್ಸ್ ಖರ್ಚು ಅಂತ ಅಂದ್ಬಿಟ್ಟು ಅಷ್ಟು ಬರುತ್ತೆ. ಇನ್ನು ಕಿಲೋಮೀಟ್ರ್ ವೈಸ್ ಇತ್ತು ಅಂತಂದರೆ ನಾವು ಗಾಡಿ ಹೆಂಗೆ ಮೇಂಟೈನ್ ಮಾಡಿರ್ತೀವಿ, ಯಾವ ಥರ ಇದು ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡು. ಒಂದು ಇಂಟೀರಿಯರ್ ಎಲ್ಲ ಚೆನ್ನಾಗಿದ್ದು ಸೀಟ್ ಗೀಟ್ ಎಲ್ಲ ಲಕ್ಸುರಿ ಮಾಡ್ಕೊಂಡಿದ್ರೆ ಹತ್ತತ್ರ 25 ರೂಪಾಯಿ 30 ರೂಪಾಯಿವರೆಗೂ ಕಿಲೋಮೀಟ್ರ್ ಮಾಡ್ಬೋದು. ನಾರ್ಮಲ್ ಸಾದಾ ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು ಆ ಇಂಟೀರಿಯರ್ ಮಾಡಿಕೊಂಡ್ರೆ ಒಂದು 18 ರೂಪಾಯಿಂದ 20 ರೂಪಾಯಿವರೆಗೂ ಕಿಲೋಮೀಟ್ರ್ ಮಾಡ್ಬೋದು. AC ಬಂದು 22 ರೂಪಾಯಿವರೆಗೂ ಮಾಡ್ಬೋದು. ಓಕೆನಾ. ಅದಾದಮೇಲೆ ಇನ್ನು ಟೈಯರು ಹತ್ತತ್ರ ನಮಗೆ ಒಂದು 70,000 ಕರೆಕ್ಟಾಗಿ ಬರ್ತದೆ ಅಂದರೆ 70,000 ನೀಟಾಗಿ ಮೇಂಟೈನ್ ಮಾಡಿಬಿಟ್ಟು ಬ್ಯಾಲೆನ್ಸಿಂಗು ಅಲೈನ್ಮೆಂಟು ಪ್ರತಿಯೊಂದು ನಾವು ನೀಟಾಗಿ ಮೇಂಟೈನ್ ಮಾಡ್ತೀವಿ ಅಂತಂದರೆ 1,00,000ವರೆಗೂ ಮುಟ್ಟಿಸ್ಬೋದು ಇದು ಟೈರ್ನ. ಟೈಯರ್ ಬಂದು ಇವಾಗಿನ ರೇಟು ಹತ್ತತ್ರ 14,000 ಇದೆ ಜೋಡಿ ಟೈಯರು. ಅದು ಬಿಟ್ಟರೆ ಇನ್ನು ರೇಟ್ದೆಲ್ಲ ಹೇಳಿದ್ದೀನಿ. ಓಕೆ ಸ್ನೇಹಿತರೆ, ನಿಮ್ಗೆ ಇದರಲ್ಲಿ ಏನಾರ ಕ್ಲಾರಿಫಿಕೇಷನ್ ಬೇಕು ಅಂತಂದರೆ ನಂದು ಕಮೆಂಟಲ್ಲೇ ಕಮೆಂಟ್ ಹಾಕಿ. ನಾನು ನಿಮ್ಗೆ ಏನಾರ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಯಾರು ಗಾಡಿ ತೊಗೊಳ್ಳೋರ ಥರ ಇತ್ತು ಅಂತಂದರೆ, ಸೆಕೆಂಡ್ಸ್ ಹುಡುಕ್ತಾ ಇದ್ದರೆ ಇಲ್ಲ ಹೊಸ ಗಾಡಿ ಹುಡುಕ್ತಾ ಇದ್ದರೆ ನಾನು ಬೇಕಾದ್ರೆ ಅವ್ರವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅವ್ರವ್ರ ಡೀಟೇಲ್ಸ್ ಕೊಡ್ತೀನಿ, ಕಾಲ್ ಮಾಡಿ ಮಾತಾಡಿಕೊಂಡು ನೀವು ಮಾತಾಡ್ಬೋದು ಸ್ನೇಹಿತರೆ. ಇದನ್ನೇನು ಪ್ರಮೋಷನ್ ಅಲ್ಲ, ನೀವು ಕೇಳಿದ್ದಕ್ಕೆ ಮಾಡಿದ್ದೀನಿ, ಬಟ್ ನನ್ನ ಕಡೆಯಿಂದ ಆಗೋ ಹೆಲ್ಪು ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಮತ್ತು ನಮ್ಮ ಚಾನಲ್ನ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುಮಾರು ಜನಕ್ಕೆ ನಮ್ಮದು ಏನೇ ವಿಡಿಯೋ ಮಾಡ್ತಾಯಿದ್ರು ಇದು ಸಬ್ಸ್ಕ್ರೈಬರ್ ಕಮ್ಮಿ ಆಗ್ತಿದೆ ಮತ್ತು ವ್ಯೂಸು ಕಡಿಮೆ ಆಗ್ತಿದೆ. ಆದಷ್ಟು ಹೆಚ್ಚಿನ ರೀತಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ಎಲ್ಲ ಕಡೆ ಶೇರ್ ಮಾಡಿ. ಇಷ್ಟೇ ಸ್ನೇಹಿತರೆ, ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಬೈ.